ನಮಸ್ಕಾರ ಗೆಳೆಯರೇ. ನಿನ್ನೆ ಸ್ಕೂಬಾ ಡೈವಿಂಗು ಮಸ್ತಿತ್ತು. ಹೆಂಗಿತ್ತು? ನೆಕ್ಸ್ಟ್ ಲೆವೆಲ್. ಸ್ವರ್ಗಕ್ಕೆ ಮೂರೇ ಗೇಣು ಅವ್ನು ಒಳಕ್ಕೆ ಹೋಗಿದ್ನ ಈ ಗೆಳೆಯರೇ, ಸ್ಕೂಬಾ ಡೈವಿಂಗ್ ಮಸ್ಟ್. ಲೈಫ್ ಟೈಮ್ ಎಲ್ಲ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೆಗಡಿ ಇದ್ರೆ ಬರಬೇಡಿ ಒಂಥರ, ನೆಗಡಿ ಕೋಲ್ಡ್ ಇದ್ರೆ ಬರಬೇಡ್ರಿ ಒಂಥರ. ನೆಗಡಿ ಕೋಲ್ಡ್ ಇದ್ರೆ ಎರಡು ಒಂದಲೇ. ಏನು ನಿಮ್ಮ ಒಬ್ಬನೇ ಒಳಗೋಟ್ ಬಂದ್ಬಿಟ್ಟಿರೋದಾರ ಹೇಳ್ತಾ ಇದ್ದೀನಿ. ಏನೋ ಮೂಗ್ ಬ್ಲಾಕ್ ಆಗ್ಬಿಡುತ್ತೆ, ಕಿವಿ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಸೊ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ. ನೆನ್ನೆ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಬಂದು ಒಂದು ಆಲ್ಟ್ ಇದ್ವಿ. ನೈಟ್ ಆಲ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ರೋಡ್ ನೋಡಿ ಹೆಂಗಿದೆ, ಮಸ್ತಾಗಿದೆ, ತೋರಿಸ್ತೀನಿ. ಅದೇನು ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರ್ತದೆ ಅಂತ. ಅದಂತೂ 100% ನಿಜ. ಇವತ್ತೇ ಲೈಫಾಗ ಒಳ್ಳೆ ಡೈಲಾಗ್. ಸಮುದ್ರ ನೋಡಿ, ಈ ಕಡೆ ಸಮುದ್ರ, ಈ ಕಡೆ ನದಿ ನೋಡ್ಬಿಟ್ಟು ಮರವಂತೆ ಅನ್ಕೊಂಬಿಡಿ. ಅದು ಮರವಂತೆ ಅಲ್ಲ, ಮರವಂತೆ ಅಲ್ಲ, ಇದು ಉಡುಪಿ ಟು ಕಾಪು ರೋಡ್. Turn right. Head southwest. In 400 meters, make a U-turn. ಆಯ್ತು. ಸ್ನೇಹಿತರೆ, ನಾವಿವಾಗ ಫಿಶ್ ಹಾರ್ಬರ್ ನೋಡೋಕೆ ಬಂದಿದ್ದೀವಿ. ಫಿಶ್ ಮಾರ್ಕೆಟು ಉಡುಪಿ ಮಲ್ಪೆಲಿ. ನಿನ್ಗೇನೋ ಹೇಳಂಗಿದ್ರೆ ಸ್ವಲ್ಪ ಜೋರಾಗಿ ಹೇಳು. ಕೊಕ್ರೆ ಕಾರು ತಲುಪಲ್ಲ. ತಲುಪಿದೆ ನೋಡು, ಹಾರ್ಬರಲ್ಲಿ ಇದ್ದೀವಿ. ಕೇಳಿದ್ರೆ ಒಳಗಡೆ ಬಂದಿದ್ದೀವಿ. ರಮಣ, ಅದೊಂದು ಮೀನು ತೋರಿಸಿ ಬೈಲಣ್ಣ. ಮೀನು ನೋಡಿ ಬೈಲಿ, ಹೆಂಗೈತಿ ಇಲ್ಲಿ. ಅದೇನು ಪ್ಲಾಸ್ಟಿಕ್ಕ ಏನದು? ಒರಿಜಿನಲ್ಲ? ಇಲ್ಲಿ ನೋಡ್ರಿ ಸ್ನೇಹಿತರೆ, ರೋಡಲ್ಲೇ ಬಿಸಾಕ್ಬಿಡೋರೆ ಮೀನ. ಏ ಪ್ಲಾಸ್ಟಿಕ್ ಇರ್ಬೇಕಲ್ಲ. ಮುಟ್ಟು ನೋಡು, ಮುಟ್ಟು ಮುಟ್ಟ ಸೋಮಣ, ಮುಟ್ಟು ಸೋಮಣ. ಮುಟ್ಟು ಅಕ್ಕ, ಎಷ್ಟು ಕೆ ಜಿ ಬರ್ತದೆ ಅದು? ಎಷ್ಟು ಕೆ ಜಿ ಬರುತ್ತೆ? $74 kg. ಈ 74 kg ಇದೆ. ಏನು ಹೆಸರಮ್ಮ ಇದ್ರದ? ಮೂಜಿ ಐನ 25 ಐನ. ಏನು ಮೀನಣ್ಣ ಇದು? ಕೊಕ್ಕಲ್.
ಸಮುದ್ರದಿಂದ ಬರ್ತಾ ಇದ್ದಾರೆ. ಇವರೆಲ್ಲ ಸಮುದ್ರದಿಂದ ಬರ್ತಾ ಇರೋದು. ಇದು ಬ್ಯಾಕ್ ವಾಟ್ರು. ಈ ಕಡೆಯಿಂದ ಸಮುದ್ರದಿಂದ ಹಿಂಗೆ ಬಂದು ಇಲ್ಲೆಲ್ಲ ಮಾರ್ಕೆಟಲ್ಲಿ ಅನ್ಲೋಡ್ ಮಾಡಿ ಪಾರ್ಕ್ ಮಾಡಿ ನೆಕ್ಸ್ಟು ಬಲೆ ಎಲ್ಲ ಬಿಚ್ಚಿ ತಿರ್ಗಾ ತೊಗೊಂಡು ಹೋಗ್ತಾರೆ. ಫಿಶಿಂಗ್ ಇದು ಬರ್ತಾ ಇದೆ ದೊಡ್ಡದು. ನೋಡ್ರಿ ಈಗ ಬಂದಿದೆ ಬೋಟು, ಪಾರ್ಕ್ ಮಾಡ್ತಿದ್ದಾರೆ ಎಲ್ಲ ಅನ್ಲೋಡ್ ಮಾಡೋದಕ್ಕೆ. ನೋಡೋಣ, ಕೇಳೋಣ ಅವ್ರನ್ನ. ಒಳಗಡೆ ಬಿಟ್ರೆ ಒಳಗಡೆ ಹೋಗಿ ಒಳಗಡೆ ತೋರಿಸ್ತೀರಿ, ಬಿಟ್ರೆ ಇದೆಲ್ಲ ಪಾರ್ಕ್ ಎಷ್ಟು ಜನ ಇದ್ದಾರೆ ನೋಡಿ. ತುಂಬಾ ಜನ ಇದ್ದಾರೆ. ಆಚೆ ಅವ್ರವ್ರು ಇದ್ದಾರೆ ಎಲ್ಲ ಬೋಟ್ ನಿಲ್ಸಕ್ಕೆ. ಎಲ್ಲ ಬಲೆ ಎಲ್ಲ ಸುತ್ತಿಕ್ಕಿದ್ದಾರೆ, ಮೀನೆಲ್ಲ ಸ್ಟೋರ್ ಮಾಡಿದ್ದಾರೆ. ಆಗ್ಲೇ ತೋರಿಸಿದ್ರಲ್ವಾ ಬಾಕ್ಸು. ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡ ಬೋಟು ಬಂದ್ರಿ. ಬೋಟ್ ಒಳಗಡೆ ಎಷ್ಟು ಬೋಟುಗಳಿದೆ. ಇಲ್ಲಿ ಅನ್ಲೋಡ್ ಮಾಡೋದು, ತಿರ್ಗಾ ಇಲ್ಲೋಗಿ ಎಲ್ಲ ಪಾರ್ಕಿಂಗ್ ಮಾಡ್ಕೊಳೋದು, ಕಾರ್ ಪಾರ್ಕಿಂಗ್ ಥರ. ನೋಡಿ ಎಲ್ಲ ತೆಗಿತಿದ್ದಾರೆ. ಈಗ ಬಂದಿದೆ ವಿಡಿಯೋ ಮಾಡ್ತಾ ಚಂದ ಇರ್ತಾರೆ. ಏನು ಮೀನಣ್ಣ ಇದು? ಬಂದಣ ಅನ್ಲೋಡ್ ಮಾಡೋದು, ತಿರ್ಗೋಗಿ ಪಾರ್ಕಿಂಗ್ ಮಾಡೋದಾ? ಇಲ್ಲಿ ಅನ್ಲೋಡ್ ಮಾಡೋದು, ಪಾರ್ಕಿಂಗ್ ಆಮೇಲೆ. ನೋಡಿ ಮಹೇಶ್ ಟೆಂಪಲ್ ಒಳಗಡೆ ಹೋಗ್ತಾವ್ರೆ. ನಾವು ಹೋಗೋಣ ಒಳಗಡೆ. ಹಂಗೆ ಮೊಬೈಲ್ ನಿಮ್ಮ ಹೆಸರು ಹೋಗಲ್ಲ, ನಮ್ಮ ಹೆಸರು ಹೋಗುತ್ತೆ. ಹೆಂಗೈತಣ? ನಿಮ್ಮ ಹೆಸರು? ಎಷ್ಟು ದಿವಸ ಆಯ್ತು ಹೋಗಿ ಒಳಗಡೆ? ಅಲ್ಲಲ್ಲ, ಬೋಟ್ ಒಳಗಡೆ ಹೋಗಿ ತಿರ್ಗಿ ಬಂದಿರೋದು ಮೀನ್ ಹಿಡ್ಕೊಂಡು. ಒಂದ್ ದಿವಸ ಅಷ್ಟೇ. ಎಲ್ಲ ಫುಲ್ ಲೋಡ್ ಆಗಿ ಬರುತ್ತಾ? ನೋಡಿ ಸ್ನೇಹಿತರೆ, ಇದು ಐಸ್ ಫಿಲ್ ಸ್ಟೋರ್. ಐಸ್ ಫಿಲ್ ಸ್ಟೋರ್ ಮಾರಿ ನೋಡೋಣ ಇಟ್ಟು ಐಸು. ಇದು ಐಸ್ ಸ್ಟೋರೇಜ್. ಇಲ್ಲ ಕೆಲಸ ಸೇರ್ಕೊಂಬಿಡೋಣ. ಅದೊಂದು ಸೋದಿರ ಇತ್ತು. ಇಲ್ಲೆಲ್ಲ ಸ್ಟೋರೇಜ್ ಮಾಡಿದ್ದಾರೆ ಐಸು. ನೀರು ಸಿಕ್ಕಿದ್ರೆ ಎತ್ಕೊಂಡು ಈ ಬಾಕ್ಸ್ ಅಲ್ಲಿ ಹಾಕ್ತಾರೆ. ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲೇ ಸೇರ್ಸ್ಕೊಂಬಿಡ್ರಿ ಕೆಲ್ಸಕ್ಕೆ. ಕೆಲಸ ಏನಂಗೆ ಕೊಡ್ತೀರಾ ಬರಂಗ? ಕೆಲಸ ಕೊಡ್ತೀನಿ. ಒಳ್ಳೆ ಬಾಂಗ್ಡೆ ಒಂದೇನ ಸಿಕ್ಕಿದ್ದು. ಇದು ಬಾಂಗ್ಡೆನಾ? ಇದು ಬಾಂಗ್ಡೆ. ಎಲ್ಲ ಫ್ರೆಶ್ ಬೆಳಗ್ಗೆ. ಓಕೆ. ಇದು ಫ್ರೆಶ್ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲೇ ಗೊತ್ತಾಗುತ್ತಲ್ಲ ಕಲರ್. ಇದಕ್ಕೆ ಫ್ರೆಶ್. ಇದು ಗ್ರೀನ್ ಇರುತ್ತಾ? ಇದೆಲ್ಲ ಕಲರ್ ಉಂಟಲ್ಲ, ಕಲರ್ ಆಗೇ ಇರ್ತದೆ. ಇಲ್ಲಾಂದ್ರೆ ಎಲ್ಲ ವೈಟ್ ಆಗ್ತದೆ. ಎಲ್ಲ ಓಕೆ. ಈ ತರ ಇರ್ತದೆ, ಎಲ್ಲ ಮೆಲ್ಟ್ ಆದ್ರೆ. 2 ದಿವಸ 3 ದಿವಸದಾದ್ರೆ ಎಲ್ಲ ಕಲರ್ ಹೋಗ್ತದೆ.
ಬೆಂಗಳೂರು ಕೇರ್ ಫ್ರಮ್ ಚಂದ್ರೇಂದ್ರ ಇದೆ. ಫುಲ್ಲು ಒಳ್ಳೆ ಕಾಶ್ಮೀರಲ್ಲಿ ಇದ್ದು ಫೀಲ್ ಆಗ್ತಿದೆ, ಅಷ್ಟು ಕೋಲ್ಡು. ಎಲ್ಲ ಸ್ಟೋರೇಜು ಬಾಕ್ಸು. ನಿನ್ನೆ ಸಂಜೆ ಹೋಗಿರೋದಂತೆ ಇವರು, ಇವತ್ತು ಬೆಳಗ್ಗೆ ಬಂದಿದ್ದಾರೆ. ನಮ್ದ ಯೂಟ್ಯೂಬ್ ನೋಡ್ರಿ, ಅಲ್ಲಿಂದ ಎತ್ಕೊಂಡ್ಬಂದು ಇಲ್ಲಿ ಹಾಕ್ತಾರೆ, ಇಲ್ಲಿಂದ ಹಗ್ಗ ಹಿಡ್ಕೊಂಡು ಅಂತ ಮೇಲೆಗಡೆ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ಹಗ್ಗ ನೋಡ್ರಿ ಹೆಂಗ್ ಲಾಕ್ ಮಾಡ್ತಾರೆ, ಟೆಕ್ನಿಕ್ ಅವರೇ ಲಾಕ್ ಮಾಡೋದು. ಎತ್ತಾ ಹೆಂಗೈತಣ್ಣ ಕಾರ್ ಪಾರ್ಕಿಂಗ್ ಥರ ಇಲ್ಲಿ ಬರೋದು, ಅನ್ಲೋಡ್ ಮಾಡೋದು, ಹೋಗೋದು, ಪಾರ್ಕಿಂಗ್ ಮಾಡೋದು, ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಅಷ್ಟೇ ಅಲ್ಲ, ಅವ್ರ ಕಷ್ಟ ಅವ್ರು ಗೊತ್ತು. 100%. ಓ ಇಲ್ಲಿ ನೋಡಿ ಹೆಂಗೈತೆ ಮೀನುಗಳು, ರಾಶಿ ರಾಶಿ ಮೀನು. ನೋಡಿ ಗೆಳೆಯರೆ, ಇವೆಲ್ಲ ಇವತ್ತು ಬಂದಿರೋ ಮೀನುಗಳು. ಇವಾಗ ಜಸ್ಟ್ ನಾವು ಹೋಗೋತ್ನಲ್ಲೆಲ್ಲ ಫುಲ್ಲು ಖಾಲಿ ಇತ್ತು, ಇವಾಗ ಬಂದು ಎಲ್ಲ ಪಾರ್ಕ್ ಮಾಡ್ತಿದ್ದಾರೆ. ನಾವು ಹೋಗೋತ್ನಾಗ ಹೆಂಗಿತ್ತಾನೆ, ಇದೆಲ್ಲ ಖಾಲಿ ಹೊಡಿತಾ ಇತ್ತು. ಸಾವಿರಾರು ಬೋಟ್ಗಳಿದ್ದಾವೆ. ಒಂದ್ಸತಿಗೆ ಎಷ್ಟೋ ಪಾಸ್ ಆಗ್ತದೆ ಒಳಗಡೆ, ಸಮುದ್ರ ಒಳಗಡೆ ಎಷ್ಟೋ ಆಚೆ ಬರ್ತದೆ. ಸರಿ, ಇವಾಗ ಇದು ನೋಡಿ ಸಾಕು. ಕನ್ಕನ್ ಕಿಂಡಿಗೆ ಚಿನ್ನದ್ದು ಇದು ಮಾಡಿಸಿದಾರಂತೆ ಕಿಟಕಿ. ಇನ್ನ ಒಳಗಡೆ ಹೋಗಿ ನೋಡ್ಕೊಂಬರೋನ್ ಸ್ವಲ್ಪ. ಒಳಗಡೆ ನೋಡ್ಕೊಂಬರೋದು ಬೇಡ ಇವಾಗ. ಅಲ್ಲಿ ಕನ್ಕನ್ ಕಿಂಡಿಯಲ್ಲಿ ಚಿನ್ನದ್ದು ಡೋರ್ ಏನು ಹಾಕ್ಸಾರಂತೆ, ಡೋರ ಅಥವಾ ಕಿಟಕಿನ ಹಾಕ್ಸಿದಾರಂತ. ಇವಾಗ ಅಲ್ಲೋಗೋದಾ? ಐಸ್ 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 ಕ್ರೀಮ್ ಐಸ್ ಕ್ರೀಮ್ ನಿನ್ಗಾಗ ಐಸು. ಹಲೋ ಕೋ ಆದಮಿ ಇಸ್ಕೋ ಸಬ್ ಸಾಪ್ನೆ ಬುರ್ಬಕ್ ಸೋದಾ ಸಾಪ್ನೆ ಸಾಪ್ನೆ ಸ್ವಾಮಿಗಳು ನೀವು ಮಾಡಿರೋ ಬೋಧನೆ ಎಲ್ಲ ಕೆಲಸ ಮಾಡಿ. ಕಾಶ್ಮೀರ ಫೀಲಾ? ಅಲ್ಲಿ ಉಡುಪಿ ಕೃಷ್ಣನ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ರೆ ಇಷ್ಟು ರಶ್ ಇದೆ. ಸೊ ಅದರಿಂದಾಗಿ ನಾವು ಕೃಷ್ಣನ್ ನೋಡೋಲ್ಲ, ಒನ್ಲಿ ಕನಕದಾಸ ಕಿಂಡಿ ನೋಡ್ಕೊಂಡು ಹೋಯ್ತೀವಿ. ಓ ಯಶು ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾನೆ. ಇನ್ಫ್ಲೂಯೆನ್ಸ್ ಯಶು, ಸಾವುಕಾರ ಯಶು. ಸ್ನೇಹಿತರೆ, ನಮ್ಮ ಸಾವುಕಾರ ಯಶು ಕಡೆಯಿಂದ ದರ್ಶನ ಬೇಗ ಆಗೋಯ್ತು. ನಮ್ಮ ಕಡೆಯಿಂದಲ್ಲ, ದೇವ್ರ ಕರ್ಸ್ಕೊಂಬ ಡೈರೆಕ್ಟ್ ಎಂಟ್ರಿ ಕೊಡ್ಸ್ಬಿಟ್ರು. 5 ನಿಮಿಷಕ್ಕೆ ಆಗೋಯ್ತು. ನೆಕ್ಸ್ಟ್ ಕನಕ ಕಿಂಡಿ ನೋಡಕ್ ಹೋಗ್ತಾ ಇದ್ರಿ. ಕನಕದಾಸರು ದರ್ಶನ ಕೊಟ್ಟಿದ್ದು ಶ್ರೀಕೃಷ್ಣ ಪರಮಾತ್ಮ. ಕನಕದಾಸರ ದರ್ಶನ ಕೊಟ್ರಾ? ಕನಕದಾಸರಿಗೆ ಶ್ರೀಕೃಷ್ಣ ಪರಮಾತ್ಮನು ಭಕ್ತಿಯಿಂದ ತಿರುಗಿ ದರ್ಶನ ಕೊಟ್ಟಿರೋದು. ಯಾರು ಭಕ್ತಿ ಯಾರ ಶ್ರೀಕೃಷ್ಣಕ್ಕೆ ಭಕ್ತಿ ಇತ್ತು.
ಕನಕದಾಸನ ಭಕ್ತಿ ಇದ್ದಿದೆ. ಕನಕದಾಸರು ಶ್ರೀಕೃಷ್ಣ ಪರಮಾತ್ಮ ತುಂಬ ಭಕ್ತಿ, ಅದಕ್ಕೆ ದೇವರು ತಿರುಗಿ ದರ್ಶನ ಕೊಟ್ಟಿರೋದು. ತೋರಿಸ್ತೀನಿ ಬನ್ನಿ. ಅದು ಚಿನ್ನದ ಬೇರೆ ಮಾಡಿದ್ದೀರಂತ ಈಗ, ಅದು ಚಿನ್ನದ ಲೇಪನ. ನೋಡಿ ಉಡುಪಿ ಶ್ರೀಕೃಷ್ಣ ಮಠ ಕನಕಿಂಡಿ, ಅದೇ ಚಿನ್ನದ ಮಾಡಿರೋದು, ಚಿನ್ನದ ಲೇಪನ. ಕನಕದಾಸ ನೋಡಿ ಸ್ನೇಹಿತರೆ, ಇದೇ ಕನಕದಾಸ ಸ್ಟ್ಯಾಚು. ಕನಕದಾಸರನ್ನ ಇಲ್ಲಿ ಹೊಡಿಬೇಕಾದ್ರೆ ಆ ಕಡೆಯಿಂದ ದರ್ಶನ ಕೊಟ್ಟಿದ್ದು. ಇವಾಗ ಇದನ್ನ ಮಾಡ್ಸಿರೋದು ಏನೋ ಈ ಅಪ್ಪ ಅಂದ್ರೆ ಏನ್ ಕಂದ ಆ ಗೋಲ್ಡ್ ಹಾ ಪ್ಲೇಟ್ ಮಾಡ್ಸಿರೋದು ಈ ಮಧ್ವರಾಜ್ ಇದಾರಲ್ಲ ಹಾ, ಅವ್ರ ಮಗನೇ ಇದು ಅಪ್ಪ ಮಾಡ್ಸಿರೋದು ಈ ಗೋಪುರನ. ಮಾಡ್ಸಿರೋದು ಕನಕಂದು ಸ್ಟ್ಯಾಚು. ಹಾ, ಅದು ಕನಕನ ಕಿಂಡಿ ಗೋಲ್ಡ್ ಪ್ಲೇಟ್ ಅಲ್ಲಿ ಮಾಡ್ಸಿರೋದು ಅವ್ರ ಮಗ. ಮಗ. ಏನು ಅವ್ರ ಮಗ ಹೆಸರು? ಆ, ಹಾ, ಅವ್ರ ಹೆಸರು ನಾನು ಸರಿಯಾಗಿ ಇದು ಮಾಡಿಲ್ಲ. ಕಲ್ಕೆತ್ಲೇನೆ ಬೇರೆ ಮಾಡಿ ರೀಸೆಂಟಾಗಿ ಮೋದಿಜಿ ಬಂದವರು ಏನೋ ಇದು ಮಾಡೋಕ್ಕೆ, ಆ ಚಿನ್ನದ ಲೇಪನ ಉದ್ಘಾಟನೆ ಮಾಡೋಕ್ಕೆ. ಸೊ ಅವಾಗ ಫುಲ್ ಪೇಂಟಿಂಗ್ ಮಾಡಿಸಿದ್ದಾರೆ. ಹುಷಾರು, ತಲೆ ಮೇಲೆ ಹಾಕ್ಬಿಟ್ಟಿದ್ದೀರಾ. ಸರಿ ಗೆಳೆಯರೇ, ಇನ್ನು ಈ ವ್ಲಾಗ್ ಇದೆ ಎಂಡು. ನೆಕ್ಸ್ಟ್ ಧರ್ಮಸ್ಥಳ ಹೋಗಿ ಮನೆಗೆ ಹೋಗ್ತೀವಿ. ಮತ್ತೆ ಯಾವಾಗ ಬರ್ತೀರಾ? ನಾನ್ ಬರೋದಕ್ಕಿಂತ ಮತ್ತೆ ಅವ್ರು ಬರ್ತಾ ಇರ್ಬೇಕು. ನೀವು ಬರ್ತಾ ಇದ್ರೆ ಚೆನ್ನ.